ನಮ್ ಕಡೆ ಬಂದ್ರೆ ಬಿರಿಯಾನಿ ತಿಂದ್ರು ಎಗ್ ರೈಸ್ ತಿಂದ್ರು ಹೊಟ್ಟೆ ತುಂಬಾ ಊಟ. ಎಗ್ ರೈಸ್ ಆದ್ಮೇಲೆ ಅಣ್ಣ ಕಬಾಬ್ ಮಾಡ್ತೀಯಲ್ಲ? ಫಿಶ್ ಕಬಾಬ್, ಚಿಕನ್ ಕಬಾಬ್, ಫಿಶ್ ಫ್ರೈ. ಮೀನು ರೆಡಿ ಮಾಡ್ತಿದ್ದ ಒಂದು ಕಾರಣಕ್ಕೆ ಅದನ್ನ 2 ದಿವಸಕ್ಕೆ ಅಂದ್ರೆ ಎರಡು ದಿನಕ್ಕೆಲ್ಲ ಚೇಂಜ್ ಮಾಡ್ಬೇಕು. ಹಂಗಾಗಿ ಕಾಸ್ಟ್ಲಿ ಎಣ್ಣೆ ಎಲ್ಲ ಬಿಸಾಕ್ ಮಾಡೋದು ಅಷ್ಟೊಂದು ಅಮೌಂಟ್ ಅಂತ ಹೇಳಿ ರುಚಿಗಳು ರೂಪಿಸ್ತಿದೀವಿ. ರುಚಿಗಳಿದ್ರೆ ಆ ಮೀನಿಗೆ ಒಂದು ಚಂದ ಇರುತ್ತೆ. ಗಾಯ್ಸ್, ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂದ್ರೆ ಎಗ್ ರೈಸ್. ನಮ್ಮ ಎಗ್ ರೈಸ್ ಮಂಜಾಣ ಎಗ್ ರೈಸ್ ಮಾಡೋದನ್ನ ವಿಡಿಯೋ ಮಾಡ್ಬೇಕು ಅಂತ ಇವತ್ತು ಬಂದಿದ್ದೀನಿ. ಅವತ್ತು ಹೇಳಿದ್ನಲ್ಲ, ನಮ್ಮ ಮೀನ್ ಮಾರೋ ಬೈರ, ಆಮೇಲೆ ನಮ್ಮ ಎಗ್ ರೈಸ್ ಮಾಡೋ ಎಗ್ ರೈಸ್ ಸ್ಪೆಷಲಿಸ್ಟ್ ಮಂಜಾಣ ಅಂತ ಹೇಳಿ ಅವ್ರ ಅಂಗಡಿ ಬಂದಿದ್ದೀನಿ ಇವತ್ತು. ಅವ್ರು ಯಾವ ರೀತಿ ಎಗ್ ರೈಸ್ ಮಾಡ್ತಾರೆ, ಆಮೇಲೆ ಫಿಶ್ ಕರಿ ಯಾವ ತರ ಮಾಡ್ತಾರೆ, ಅದೆಲ್ಲ ಇವತ್ತು ತೋರಿಸ್ತೀನಿ ನಿಮಗೆ. ಬನ್ನಿ. ನಮ್ಮ ಹುಡುಗ ಪೂಜೆ ಮಾಡ್ತದಾನ ಇಲ್ಲಿ, ಅಜಯ್ ಕುಮಾರ್. ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಭಕ್ತಿ ಇದೆ ಅವನಿಗೆ, ಅಲ್ಲನ? ಮಾಡ್ಲಿ, ಪೂಜೆ ಮಾಡ್ಲಿ. ಇದೇ ನಮ್ಮ ಮಂಜಣ್ಣ, ಎಗ್ ರೈಸ್ ಮಂಜಣ್ಣ, ಎಗ್ ರೈಸ್ ಸ್ಪೆಷಲಿಸ್ಟ್. ಸುಮಾರು ಒಂದು 15 ವರ್ಷದಿಂದ ಎಗ್ ರೈಸ್ ಮಾಡ್ತಾ ಇದಾರೆ ಅವರು. ಎಕ್ಸ್ಪೀರಿಯನ್ಸ್ ಮ್ಯಾನ್. ಇದು ಅವ್ರ ಮಗ ಶಿವಣ್ಣ ಅಂತ ಹೇಳಿ. ಅಣ್ಣ ನಮಸ್ತೆ. ಕಣ್ಣು ಯಾಕೆ ಕೆಂಪು ಆಗಿಬಿಟ್ಟಿದೆ? ಜೇನುಳ ಕರ್ದೀವಿ. ಜೇನುಳ? ನಮ್ಮ ಅಣ್ಣನಿಗೆ ಬರೋ ಟೈಮ್ನಲ್ಲಿ ಜೇನುಳ ಕಚ್ಚಿದೆ ಅಂತ ಕಣ್ಣೆಲ್ಲ ಕೆಂಪು ಆಗಿಬಿಟ್ಟಿದೆ, ಉಟ್ಕೊಂಡಿದೆ. ಇವಾಗ ಅವರು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಬರ್ಬೇಕು ಹೋಗಿ. ಇದಣ್ಣ, ಈ ಬಿಸಿಲಿನ ಹೊಡೆತಕ್ಕೆ ಆ ಜೇನುಳ ಕಡ್ದಿದ್ದಕ್ಕೆ ಈಗ ಎಣ್ಣೆ ಘಾಟಿಗೆ ಪರಿಸ್ಥಿತಿ ಪಂಚರ್ ಆಗ್ಬಿಟ್ಟಿದೆ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಟಿದ್ದಾರೆ. ನಮ್ಮಣ್ಣ ತುಂಬಾ ಚೆನ್ನಾಗಿ ಎಗ್ ರೈಸ್ ಮಾಡ್ತಾರೆ ಗಾಯ್ಸ್. ಒಂದ್ 15 ವರ್ಷದಿಂದ ಎಗ್ ರೈಸ್ ಅಂಗಡಿ ಮಾಡಿದಾರ ಅವರು, ಇಲ್ಲೇ ಸಾಗರಪೇಟೆ ಸರ್ಕಲ್ ಅಲ್ಲಿ. ಆಮೇಲೆ ನಮ್ಮೂರಲ್ಲಿ 2 ವರ್ಷ ಮಾಡಿದ್ರು. ಸರ್ಕಲ್ ಅವ್ರಿಗೆ ಮೇನು, ಇಲ್ಲಿ ತುಂಬಾ ಜನ ಅಡ್ಡಾಡ್ತಾ ಇರ್ತಾರಲ್ಲ, ವ್ಯಾಪಾರ ಚೆನ್ನಾಗತ್ತೆ ಅಂತ ಹೇಳಿ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದಾರೆ. ಅಣ್ಣ, ಎಗ್ ರೈಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ, ಯಾವ ತರ ಮಾಡ್ಬೇಕು, ಟೇಸ್ಟ್ ಯಾವ ತರ ಇರತ್ತೆ ಅಂತ ಹೇಳಿ. ಯಾವ ತರ ಮಾಡ್ಬೇಕಂದ್ರೆ, ಈಗ ನಮಗೆ ಏನೇ ಮಾಡ್ತೇವೆ ಅಂದ್ರೂ ಜನರಿಗೆ ಟೇಸ್ಟಿಯಾಗಿ ಕೊಡ್ಬೇಕು. ಜನರಿಗೆ ಟೇಸ್ಟಿಯಾಗಿ ಕೊಟ್ರೆ ಜನ ಎಲ್ಲಾದ್ರೂ ಹುಡ್ಕೊಂಡ್ ಬಂದೇ ಬರ್ತಾರೆ. ಹೌದು. ಈಗ 4 ಮೊಟ್ಟೆ ಉಳಿತಾವ ಅಂತ ಹೇಳಿ ನಾವು ಕಮ್ಮಿ ಮೊಟ್ಟೆ ಹಾಕೋದು, ಆಮೇಲೆ ಎಣ್ಣೆ ಕಮ್ಮಿ ಹಾಕೋದು, ಹೆಂಗ್ ಬೇಕಂಗ್ ಮಾಡಿಕೊಟ್ರೆ ನಮ್ಮಲ್ಲಿ ಯಾರು ಬರಲ್ಲ. 4 ಮೊಟ್ಟೆ ಎಕ್ಸ್ಟ್ರಾ ಹಾಕ್ಬಿಟ್ಟು ಚೆನ್ನಾಗಿ ಅದ್ರ ತಕ್ಕ ಹಾಗೆ ಎಲ್ಲಾ ಟೇಸ್ಟಿಯಾಗಿ ಮಾಡ್ಬೇಕಂದ್ರೆ ಎಲ್ಲಾ ಐಟಮ್ಸ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಬೇಕು. ಹಂಗಾಗಿ ಒಂದ್ಸತಿ ತಿಂದ್ರೆ ಇನ್ನೊಂದ್ಸತಿ ಅಲ್ಲಿ ಹೋಗೋಣ, ಚೆನ್ನಾಗಿದೆ ರುಚಿ ಅಂತ ಹೇಳಿ ಜನ ಹುಡ್ಕ್ಯಾಡಿ ಬರಬಹುದು. ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಇಲ್ಲೇ ಬಂದು ಎಗ್ ರೈಸ್ ತಿನ್ಬೇಕು ಅಂತ ಜನಕ್ಕೆ ಅನಿಸ್ಬೇಕು. ಆ ರೀತಿ ಮಾಡ್ಕೊಡ್ಬೇಕೈತೆ ನಾವು. ಬಟ್ ಕಂಜೂಸ್ತನ ಮಾಡ್ಬಾರ್ದು. ಧಾರಾಳ ಮನ್ಸಿದ್ರೆ ಜನನ ಧಾರಾಳ ಬರ್ತಾರೆ ಅಂತ ನೀವು. ಹೌದು. ಈಗ ಅನ್ನದಾತು ಸಖಿ ಭವ ಅಂತ ಕೆಲವ್ರು ಏನ್ ಮಾಡ್ತಾರೆ, ಪ್ಲೇಟ್ ಅಲ್ಲಿ ಹಾಕೋ ಟೈಮ್ ಅಲ್ಲೇ ಸ್ವಲ್ಪ ಹಾಕ್ಬಿಡ್ತಾರೆ. ಜನ ಈಗ ದುಡ್ಡು ಮುಖ್ಯ ಅಲ್ಲ, ಜನರು ಹೊಟ್ಟೆ ತುಂಬಾ ಊಟ ಮಾಡೋದು ಮುಖ್ಯ. ಹೌದು. ಒಂದ್ ಚೌಟ್ ಜಾಸ್ತಿ ಹಾಕೊಟ್ರೆ ಅವ್ರು ನಮ್ಮನ್ನ ನೆನೆಸ್ತಾರೆ. ಅವ್ರು ಕೊಟ್ಟಿರೋ ದುಡ್ಡು ನಮ್ಮಲ್ಲಿ ಇರಲ್ಲ, 10 ನಿಮಿಷಕ್ಕೆಲ್ಲೋ ಬೇರೆ ಕಡೆ ಹೋಗುತ್ತೆ. ಆ ತಿಂದಿರೋ ಅನ್ನದ ಋಣವನ್ನು ಹಂಗೆ ಇರುತ್ತೆ. ಅದಕ್ಕೆ ಜನ ನಿಮ್ ಎಗ್ ರೈಸ್ ಮಂಜಾಣ ಅಂತ ಹೆಸರು ಬಿದ್ದಿರೋದು. ಇವಾಗ ಚೆನ್ನಾಗ್ ಮಾಡ್ತಾರೆ, ಮತ್ತೆ ಚೆನ್ನಾಗಿ ಅವರು ಹೊಟ್ಟೆ ತುಂಬಾ ಕೊಡ್ತಾರೆ ಅಂತ ಜನಕ್ಕೆ ಅನ್ಸ್ಬೇಕು. ಹಂಗಂದ್ರೆ ಜನ ಬರಕ್ ಇಷ್ಟ ಪಡ್ತಾರೆ. ಒಟ್ನಲ್ಲಿ ನಮ್ಮ ಅಣ್ಣ ಊಟ ಹಾಕೋದ್ರಲ್ಲಿ ಎತ್ತಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಎಗ್ ರೈಸ್ ಆಗಿರ್ಬೋದು, ಮುಂಚೆ ಬಿರಿಯಾನಿ ಮಾಡ್ತಿದ್ರು, ಈಗ ಸದ್ಯಕ್ಕೆ ಬಿರಿಯಾನಿ ಮಾಡ್ತಾ ಇಲ್ಲ. ಇವಾಗ ಎಗ್ ರೈಸ್ ಆಮೇಲೆ ಫಿಶ್ ಕಬಾಬು ಇಷ್ಟು ಮಾಡ್ತಾ ಇದಾರೆ. ಮುಂಚೆ ಬಿರಿಯಾನಿ ತುಂಬಾ ಚೆನ್ನಾಗ್ ಮಾಡ್ತಿದ್ರು. ಅವಾಗ ಬಿರಿಯಾನಿ ಮಂಜಾಣ ಅಂತ ಹೆಸರು ಬಿದ್ದಿತ್ತು, ಇವಾಗ ಎಗ್ ರೈಸ್ ಮಂಜಾಣ ಅಂತ ಹೆಸರು ಬಿದ್ದಿದೆ. ಎಣ್ಣೆಲಿ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ 2 ಹಾಕಿದಾರೆ. ಇವಾಗ ಕುದೀತಾ ಇದೆ, ಕೊತ ಕೊತ ಕೊತ. ಮೊಟ್ಟೆ ಹಾಕ್ತಾ ಇದಾರೆ ಇವಾಗ. ಅಣ್ಣ, ಎಷ್ಟು ಮೊಟ್ಟೆ ಹಾಕ್ತೀಯ ಅಣ್ಣ ಒಂದ್ ಟ್ರಿಪ್ಪಿಗೆ? ನಮ್ಮಲ್ಲಿ ಒಂದು 10 ರೈಸಿಗೆ ಒಂದು 15 ಮೊಟ್ಟೆ ಹಾಕಿರ್ತೀವಿ ನಾವು, 15 ರಿಂದ 18. ಅಂದ್ರೆ ಸ್ಪೆಷಲ್ ಎಗ್ ರೈಸ್ ಟೈಪೇ.
10 ಪ್ಲೇಟ್ ಎಗ್ ರೈಸಿಗೆ 18 ಮೊಟ್ಟೆ. ಅದಕ್ಕೆ ಟೇಸ್ಟ್ ಜಾಸ್ತಿ ಬರ್ತದಲ್ಲ, ಮೊಟ್ಟೆ ಜಾಸ್ತಿ ಹಾಕ್ತಿರಲ್ಲ ಅದಕ್ಕೆ. ಜನಗಳು ಹೇಳ್ಬೇಕು, ನಾವ್ ಹೇಳಿದ್ರೆ ಅದನ್ನ ಅಲ್ಲ ನಾನ್ ತಿಂದಿನಲ್ಲ ಅದಕ್ಕೆ ಹೇಳ್ತಿರೋದು. ನಾನು ಅದಿಲ್ಲ ಒಂಥರ ನಾನು ಕಸ್ಟಮರ್ ಇದ್ದಂಗೆ. ಹೌದು. ಟೇಸ್ಟಿಂಗ್ ಪೌಡರ್ ಏನೋ ಹಾಕೋದಿಲ್ಲ ನಮ್ಮಣ್ಣ. ಟೇಸ್ಟಿಂಗ್ ಪೌಡರ್ ಅಂದ್ರೆ ಅದು ಕೆಲವು ಆರೋಗ್ಯಕ್ಕೆ ಹಾಳು ಅಂತಿದ್ದಾರೆ. ಆರೋಗ್ಯ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾತ್ರ ಹಾಕ್ತಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಎಲ್ಲ ಕ್ಲೀನ್ ಆಗಿ ಮಿಕ್ಸಡ್ ಹೊಡೆದ ಆಮೇಲೆ ಇದ್ರಾಗಲ್ಲಿ ವೈಟ್ ರೈಸ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸಿಮ್ಸ್ಬಿಟ್ರೆ ಎಗ್ ರೈಸ್ ರೆಡಿ. ಎಗ್ ರೈಸ್ ಆದ್ಮೇಲೆ ಅಣ್ಣ ಕಬಾಬ್ ಮಾಡ್ತೀಯಲ್ಲ? ಫಿಶ್ ಕಬಾಬ್, ಚಿಕನ್ ಕಬಾಬ್, ಫಿಶ್ ಫ್ರೈ. ಫಿಶ್ ಮಸಾಲ ಅವೆಲ್ಲ ಮಾಡ್ತಿದ್ವಿ. ಈಗ ಸ್ವಲ್ಪ ಅಂದ್ರೆ ಈ ಬಿಸಿಲಿಗೆ ವ್ಯಾಪಾರ ಲೈಟ್ ಆಗಿದೆ. ಆಮೇಲೆ ಕೊಳಿ ಟೈಮ್ ಅಲ್ಲಿ ಎಲ್ಲ ಮಾಡ್ತೇವೆ. ಫಿಶ್ ಮಸಾಲ, ಚಿಕನ್ ಮಸಾಲ. ಚಿಕನ್ ಮಸಾಲನು ಮಾಡ್ತೀಯ? ಚಿಕನ್ ಮಸಾಲಾನು ಮಾಡ್ತೀವಿ. ಹಾ, ಖಾರ ಪುಡಿ, ಉಪ್ಪು. ಸರಿ, ಮೊಟ್ಟೆನ ಕಾಣ್ತೈತಿದ್ರಿ. ಅದೇ ಮೊಟ್ಟೆ ನೀರು ಹೋಗ್ತೇವೆ. ಏನಣ್ಣ ಅದು? ಇದು ಚಿಕನ್ ಮಸಾಲ, ಹಾ, ಗರಂ ಮಸಾಲ, ಆಮೇಲೆ ಧನಿಯಾ, ಖಾರದ ಪುಡಿ, ಉಪ್ಪು, ಲೈಟ್ ಆಗಿ ಮಟನ್ ಮಸಾಲ ಹಾಕ್ತೇವೆ ಮಾಡಿದ್ವಿ. ಓ, ಎಲ್ಲಾ ಟೈಪ್ ಮಸಾಲ ಯಾವ್ದಾವ್ದು ಐತಲ್ಲ ಎಲ್ಲ ಸರಿ ಇದೆ. ಹೆಚ್ಚಿನ ತಕ್ಕಾಗಿ ಹಾಕ್ಬೋದು. ಸಿಟಿ ಒಳಗಡೆ ಎಲ್ಲ ಬರೀ ಖಾರದ ಪುಡಿ ಮಾಡ್ಕೊಡ್ತಾರೆ. ಇದು ಹಳ್ಳಿ ಅಲ್ಲ, ಅದಕ್ಕೆ ಮತ್ತೆ ಟೇಸ್ಟ್ ಮಾಡ್ಲೇಬೇಕಂತ. ಟೇಸ್ಟ್ ಮಾಡ್ಲೇಬೇಕು. ಆಮೇಲೆ ಖಾರ ಜಾಸ್ತಿ ಇದ್ರೆ ಬಿಸಿಲಲ್ಲಿ ಜನ ಉಣ್ಣಲ್ಲ. ಏನಾಗ್ಬಿಡ್ತಾ ಇತ್ತು ಅಂದ್ರೆ ಈಗಿನ ಜನ ಬರೀ ಗುಡ್ಡ ಅವು ಇವು ತಿಂದು ಬಹಳ ಜನ ಬಾಯಿ ಹಾಳು ಮಾಡ್ತಿದ್ರು. ಲೈಟ್ ಖಾರ ಇದ್ರು ಅಪ್ಪ ಖಾರ ಖಾರ ಅಂತಿದ್ದಾರೆ. ಹಂಗಾಗಿ ನಾವು ಖಾರ ಜಾಸ್ತಿ ಮಾಡಲ್ಲ. ಬೇಕಾದ್ರೆ ಸ್ಪೆಷಲ್ ರೈಸ್ ಎಕ್ಸ್ಟ್ರಾ ಮೊಟ್ಟೆ ಹಾಕಿ ಹೊಡೆದು ಖಾರ ಕೊಡೋ ಮಾಡ್ಕೊಡ್ತೀವಿ. ಇದೇ ಸ್ಪೆಷಲ್ ರೈಸ್ ಮತ್ತೆ ಇದ್ರಾಗ ಸ್ಪೆಷಲ್ ರೈಸ್ ಮಾಡ್ತೀರಾ? ಮಾಡ್ಬೇಕು. ಯಾಕಂದ್ರೆ ಜನಕ್ಕೆ ಅದು ಅವ್ರಿಗೆ ಇಷ್ಟ ಬೇಕು, ಅದನ್ನ ನನಗೆ ಬೇಕು, ಅದು ನನಗೆ ರುಚಿ ಖಾರ ಬೇಕು ಅಂದ್ರೆ ಆ ರೀತಿ ಮಾಡ್ಕೊಡ್ತೀವಿ. ಗ್ರಾಹಕರು ಯಾವ ತರ ಇಷ್ಟಪಡ್ತಾರಲ್ಲ ಆ ತರ. ಇನ್ನು ಇವಾಗ ಬಂದಿದಿರಲ್ಲ? ಇನ್ನು ಈಗ ಬಂದಿದ್ದೀವಿ, ಅದೇ ಆಗ್ತಾ ಇದೆ. ಕರೆಕ್ಟ್ ಮಧ್ಯಾಹ್ನ ಟೈಮ್ ಎಲ್ಲ ರೆಡಿ ಆಗ್ಬಿಡ್ತೈತೆ. 1 ಗಂಟೆ, 1:30 ಟೈಮ್, 1:30ಗೆಲ್ಲ ರೆಡಿ ಆಗ್ತದೆ. ನಮ್ಮಲ್ಲಿ 11:30 ಸಿಗುತ್ತೆ. ಬಟ್ ಈಗ ಸ್ವಲ್ಪ ಲೇಟ್ ಆಗ್ತಾ ಇದೆ. ಮೀನು ಅವೆಲ್ಲ ತಗೊಂಡ್ಬರಬೇಕು ಅಂದ್ರೆ ಲೇಟ್ ಆಗ್ತಾ ಇದೆ. ಅಣ್ಣ, ಮೀನ್ ಡೈಲಿ ತರ್ತೀರಾ? ಡೈಲಿ ತರ್ತೀರಾ? ಡೈಲಿ ತರ್ತೀವಿ. ಅಯ್ಯೋ, ಡೈಲಿ ನಮ್ಗೆ 10 kg ಮೀನ್ ಬೇಕೇ ಬೇಕು. ಇಲ್ಲಿ ಯಾವ್ಯಾವ ಟೈಪ್ ಅಣ್ಣ? ಇಲ್ಲಿ ಗೌರಿ ಮೀನು, ಆಮೇಲೆ ಕಾಟ್ಲಾ, ರಹು ಮೀನು, ಆಮೇಲೆ ಟೈಗರ್ ಜುಲಾಬಿ, ನಾಟಿ ಜುಲಾಬಿ ಅಂತ ಬರುತ್ತೆ. ಟೈಗರ್ ಜುಲಾಬಿ ಅಂದ್ರೆ ದಪ್ಪಗಿರ್ತವೆ ದೊಡ್ಡವು, ನಾಟಿ ಜುಲಾಬಿ ಅಂದ್ರೆ ಸಣ್ಣವು ಮೀಡಿಯಂ ಸೈಜ್ ಇರುತ್ತೆ. ಇದಾವಲ್ಲ? ಇದೆ, ಆಮೇಲೆ ತೋರಿಸ್ರಿ. ಸ್ವೀಟ್ ರೈಸ್ ತಗೊಂಬಂದ್ರು ನಮ್ಮಣ್ಣ. ಒಂದೇ ಸರಿ ಜಾಸ್ತಿ ಮಾಡಲ್ಲ ಅಣ್ಣ ನೀವು. ಎಷ್ಟು ಬೇಕಷ್ಟು ಮಾಡಿ ಆಮೇಲೆ ಖಾಲಿ ಆದ್ರೆ ಇನ್ನೊಂದ್ಸರಿ ಮಾಡ್ತೀರಾ? ಹೌದೌದು. ಬೆಸ್ಟ್ ಐಡಿಯಾ. 8-10 ರೈಸ್, 7-8 ರೈಸ್ ಮಾಡಿರ್ತೀವಿ. ಈಗ ಇಷ್ಟು ಮಾಡ್ತಿದ್ದಿಲ್ಲ, ಆರ್ಡರ್ ಇದೆ ಒಂದು 6 ಪ್ಲೇಟ್. ಆಮೇಲೆ ಗ್ರಾಹಕರಿಗೆ ಒಂದು 6 ಪ್ಲೇಟ್ ಅರ್ಜೆಂಟ್ ಆಗಿ ಬಂದ್ರೆ ಮತ್ತೆ ಅವ್ರಿಗೆ ಕೊಡ್ಬೇಕಲ್ಲ. ಹಂಗಾಗಿ ಒಂದು 8-9-10 ಪ್ಲೇಟ್ ಒಳಗಡೆ ಖಾಲಿ ಆದಂಗ್ ಮಾಡೋದು. ಆಮೇಲೆ ನಿಮ್ಗೆ ಅದ್ರ ಆತರ ಮಾಡಿದ್ರೆ ಗ್ಯಾಸ್ ಹೊಡ್ತಾ ಬಿಡಲ್ಲ? ಗ್ಯಾಸ್ ಹೊಡ್ಕೊಂಡ್ ಬಿಡ್ತೈತ್ರಿ. ಆದ್ರೆ ಜನಗಳು ಬೇಕಲ್ಲ ನಮಗೆ. ಮುಖ್ಯ ಪಾಯಿಂಟ್ ಏನಪ್ಪಾ ಅಂದ್ರೆ ಬಿಸಿ ಬಿಸಿ ಕೊಟ್ರೆ ಜನ ಇಷ್ಟ ಪಡ್ತಾರೆ. ನಾನ್ ಯಾವಾಗ ಮಾಡಿಟ್ಟು ಸಾಯಂಕಾಲ 5 ಗಂಟೆ ಕೊಟ್ರೆ ಯಾರು ಇಷ್ಟ ಪಡ್ತಾರೆ? ಯಾರು ಇಷ್ಟ ಪಡಲ್ಲ. ಅದ್ ನಮ್ಮ ಮನ್ಸು ಒಪ್ಪಲ್ಲ ಹಂಗೆ. ಅದೇ
ನಮಗ್ ಉಳಿಯಕ್ಕೆ ಅಂತಕ್ಕಂತನುವ ಜನರಿಗೆ ಒಳ್ಳೇದನ್ನ ಕೊಟ್ರೆ ನಾವು ಉಳಿತೀವಿ. ಜನ ಬರ್ತಾರೆ. ಮೇನ್ ಅದೇ ಅಲ್ಲ, ಜನ ಬಂದ್ರೆ ವ್ಯಾಪಾರ. ಬಿಸಿ ಬಿಸಿ ಕೊಟ್ರೆ ಬರ್ತಾರೆ, ತಿಂತಾರೆ ಅಂತ. ಫಸ್ಟ್ ನಮ್ಮ ಅಣ್ಣರು ಬಂದ್ರು, ಚಿಲ್ಡ್ರನ್ ಅಲ್ಲಣ್ಣ? ಇಲ್ಲ ಕ್ಯಾಂಪ್ ವಿಡಿಯೋ ಮಾಡ್ಕೊಂತಿದ್ಯಾ? ಯೂಟ್ಯೂಬ್ ಬಿಡಕಣ, ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಮೆಲ್ ಬರ್ತೈತಿ. ಎಗ್ ರೈಸ್ ಮಾಡೋದ್ ಸಿಂಪಲ್ ಅಲ್ಲಣ್ಣ. ಬಿರಿಯಾನಿ ಅಂದ್ರೆ ಸ್ವಲ್ಪ ಟೈಮ್ ಹಿಡಿತದೆ, ದಮ್ ಕಟ್ಬೇಕಲ್ಲ ಅದು. ಅದು ಟೈಮ್ ಆಗುತ್ತೆ. ಬಟ್ ಇದ್ರಲ್ಲಂದ್ರೆ ಎಲ್ಲಾ ಐಟಮ್ಸ್ ರೆಡಿ ಇದ್ರೆ ಬರೀ 5 ನಿಮಿಷಕ್ಕೆ ಎಗ್ ರೈಸ್ ಮಾಡೋದು. ಇದೇ ನಿಮಿಷ. ಜನ ಬರಕ್ ಸ್ಟಾರ್ಟ್ ಮಾಡಿದ್ರು. ಪೂಜೆ ಮಾಡ್ತದಾರೆ. ಅದನ್ನೆಲ್ಲಿಡ್ತಾರ. ಎಗ್ ರೈಸ್ ನ ಫಸ್ಟ್ ಪೂಜೆ ಮಾಡಿ ಅಲ್ಲಿರ್ತದಾರೆ. ಯಾವ್ದಾರ ಪಕ್ಷಿ ಬಂದ್ ತಿನ್ಲಿ ಅಂತ. ಅದು ಹೌದು. ಯಾವತ್ತಿದ್ರು ಫಸ್ಟ್ ಒಂದ್ ಸ್ವಲ್ಪ ಪೂಜೆ ಮಾಡಿ ಇಡೋದೆ. ಯಾವತ್ತಾದ್ರೂ ಅಷ್ಟೇ. ಇದೇ ಬೆಸ್ಟ್ ಅಣ್ಣ ಇದು. ಇದೇ ವ್ಯಾಪಾರಕ್ಕೆ ಆಕರ್ಷಣೆ, ಜನನ ಆಕರ್ಷಣೆ ಮಾಡೋದು. ಎಗ್ ರೈಸ್ ರೆಡಿ. ಇವಾಗ ಫಿಶ್ ಬರುತ್ತಲ್ಲ, ಫಿಶ್ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕ್ತಾ ಇದಾರೆ ನಮ್ಮಣ್ಣ. ರುಚಿಗಳು ಇವಾಗಿನ ರೇಟಿಗೆ ರುಚಿಗಳ್ಡೆ, ಮತ್ತೆ ಏನು ಮಾಡಕ್ಕಾಗಲ್ಲ. ರುಚಿಗಳ್ಡೆ 165 ರೂಪಾಯಿ ಅಣ್ಣ. ಇನ್ನೊಂದು ನಾವು ಗೋಲ್ಡ್ ವಿನ್ನರ್ ಅವೆಲ್ಲ ಹಾಕ್ಬಹುದು. ಎಲ್ಲ ಸೇಮ್ ಅಲ್ಲ, ಮಣ್ಣು ಇದು ಮೀನು ರೆಡಿ ಮಾಡ್ತಿದ್ದ ಒಂದು ಕಾರಣಕ್ಕೆ ಅದನ್ನ 2 ದಿವಸಕ್ಕೆ ಅಂದ್ರೆ 2 ದಿನಕ್ಕೆಲ್ಲ ಚೇಂಜ್ ಮಾಡ್ಬೇಕು. ಹಾಗಾಗಿ ಕಾಸ್ಟ್ಲಿ ಎಣ್ಣೆ ಎಲ್ಲ ಬಿಸಾಕ್ಬಾರದು, ಅಷ್ಟೊಂದು ಅಮೌಂಟ್ ಅಂತ ಹೇಳಿ ರುಚಿಗಳು ಉಪಯೋಗಿಸ್ತಿದೀವಿ. ರುಚಿಗಳಿದ್ರೆ ಆ ಮೀನಿಗೆ ಒಂದು ಚಂದ ಇರುತ್ತೆ. ಹಂಗಾಗಿ ಎಲ್ಲ ಎಣ್ಣೆ ಒಂದೇ ಅಣ್ಣ. ಇದ್ರಾಗ ಸ್ವಲ್ಪ ಕಮ್ಮಿ ಬರ್ತದೆ, ಅದು ಸ್ವಲ್ಪ ಜಾಸ್ತಿ ಬರ್ತದೆ ಅಷ್ಟೇ ತೂಕ. ಇದು 800 ಗ್ರಾಮ್ ಬರ್ತೈತಿ, ಅದು 900 ಗ್ರಾಮ್ ಬರ್ತೈತಿ. ಅದೇ ನಾವು ರೇಟ್ ಅದೇ. ಈಗ ಈ ಎಣ್ಣೆನ ಮತ್ತೆ ಸಾಯಂಕಾಲಗೆಲ್ಲ ಬಿಸಾಕ್ಬೇಕು. ಹಂಗಾಗಿ ಅಂದ್ರೆ ಜಾಸ್ತಿ ಯೂಸ್ ಮಾಡೋದಿಲ್ಲ. 2 ದಿನಕ್ಕೊಂದ್ಸರಿ ಚೇಂಜ್ ಮಾಡ್ಬಿಡ್ತೀರಾ? 2 ದಿನಕ್ಕೆ ಒಂದಿನ ಚೇಂಜ್ ಮಾಡ್ಬಿಡ್ತೇವೆ ನಾವು. ಎಣ್ಣೆನ 2 ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತಾನಂತ. ಫಿಶ್ ಫ್ರೈ ಮಾಡಿರ ಅನ್ಕೋತ, ಕಬಾಬು ಫಿಶ್ ಫ್ರೈ ಮಾಡಿದಂತ ಎಣ್ಣೆ 2 ದಿನಕ್ಕೊಂದ್ಸರಿ ಚೇಂಜ್ ಮಾಡೋದು. ಯಾಕಂದ್ರೆ ಹೆಲ್ತ್ ಮುಖ್ಯ ಅಲ್ಲ, ಅದಕ್ಕೋಸ್ಕರ ಹೆಲ್ತ್ ಇಂಪಾರ್ಟೆಂಟ್. ಫಿಶ್ ರೆಡಿ ಮಾಡಿ ಇಟ್ಟಿದ್ದಾರೆ. ಬಿರಿಯಾನಿ ಇಲ್ಲ, ಎಗ್ ರೈಸ್ ನೋಡಿ. ಕಬಾಬ್ ಇಲ್ಲ, ಈಗ ಮಾಡ್ಬೇಕು. ಜಸ್ಟ್ ಈಗ ಬಂದ್ವಾ, ಎಲ್ಲ ಈಗ ರೆಡಿ ಆಗ್ತಾ ಇದೆ. ಎಗ್ ರೈಸ್, ಮೀನ್ ರೆಡಿ ಇದೆ. ಚಿಕನ್, ಗುಲಾಬಿ ಫಿಶ್. ಅದ ಒಂದು ಯೂಟ್ಯೂಬ್ ಪೇಜ್ ಇದೆ. ಫಿಶ್ ಅಣ್ಣ ಹೇಳಣ್ಣ. ಈ ರೀತಿ ನೋಡ್ರಿ, ಈ ಮೀನಿಗೆ ಇಲ್ಲಿ ನಾವು ಲಿಂಬೆಹಣ್ಣು ಮತ್ತೆ ಈರುಳ್ಳಿ ಮಾಮೂಲಿ ಕೊಡ್ತಾರೆ ಎಲ್ಲಾದ್ರೂ ಇಲ್ಲಿ ಹಳ್ಳಿಗಳಲ್ಲಿ. ನಾವು ಪುದೀನಾ ಚಟ್ನಿ ಮತ್ತೆ ಹಸಿಮೆಣಸಿನ್ಕಾಯಿ ಪುದೀನಾ ಈ ಚಟ್ನಿಯನ್ನು ಮಾಡಿದೀವಿ. ಮೀನಿಗೂ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಅದು. ಚಟ್ನಿ, ಈರುಳ್ಳಿ, ನಿಂಬೆಹಣ್ಣು, ಫಿಶ್ ಒಳ್ಳೆ ಕಾಂಬಿನೇಷನ್.
ಎಗ್ ರೈಸ್ ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಇಟ್ಟಿದ್ರಲ್ಲ ಅಣ್ಣ. ಹೌದು, ಯಾಕಂದ್ರೆ ಈಗ ದೊಡ್ಡ ಬಂಡ್ಲಿಗೆ ರೈಸ್ ಇರುತ್ತಾ, ಅದನ್ನ ಜಾಸ್ತಿ ಬಿಸಿ ಮಾಡಿದ್ರೆ ಬೇಗ ಹಾಳಾಗ್ತದೆ. ಹಂಗಾಗಿ ಇದನ್ನ ಬೇಕಂದವರಿಗೆ ಆ ಬಾಬು ಫುಲ್ ಫುಲ್ ಆಗಿ ಮಾಡಿ ಹಾಕೋಣ ಅದರಿಂದ ಕೊಡ್ತೀವಿ. ಆ ಕಡೆ ಒಂದ್ ಬಾಣ್ಲಿ ಈ ಕಡೆ ಒಂದ್ ಬಾಣ್ಲಿ ಇದು ಬಿಸಿ ಬಿಸಿ ಮಾಡಿ ಹಂಗೆ ಕೊಡೋದು. ಜನಗಳಿಗೆ ಬಿಸಿ ಬೇಕಲ್ಲ ಈಗ. ಅದು ಮೀನು ಎರಡ್ ಹತ್ರ ಇಟ್ಟಿದ್ರಲ್ಲ ಅದನ್ನ ಆ ಕಡೆ ದೊಡ್ಡ ಸೈಜ್, ಇದು ಸಣ್ಣ ಸೈಜ್. ಹಂಗಾಗಿ ಅದಕ್ಕೆ ಇದಕ್ಕೆ ಒಂದು 10 ರೂಪಾಯಿ ಡಿಫ್ರೆನ್ಸ್ ಆಗಿರುತ್ತೆ. ದೊಡ್ಡ ಮೀನು ಸಣ್ಣ ಮೀನು ಅಂತ. ಹೌದು, ಎಲ್ಲಾದು ಒಂದೇ ರೇಟಿಗೆ ಕೊಡಕ್ ಆಗಲ್ಲ. ದೇಶ ಬೆಟ್ಟ ಇಲ್ಲ, ನೀರ್ ಬೇಡ. ಅಷ್ಟೇ ಅಣ್ಣ ರೇಟ್ ಹೆಂಗಣ್ಣ? ಆಪ್ ಫುಲ್ ರೈಸ್? ಫುಲ್ ರೈಸ್ 40, ಆಪ್ ಆಪ್ 30. ಮೀನು ಮೀನು 40, 50, 30. ಒಂದೊಂದು ಸೈಜ್ ಮೇಲೆ ಒಂದೊಂದು ರೇಟ್. 45 ಮೇಲೆ ಒಂದೊಂದು ಡಿಫ್ರೆಂಟ್ ಆಗಿರ್ತದೆ. ಇದು ಕಬಾಬ್ ಅಣ್ಣ, ಚಿಕನ್ ಕಬಾಬ್. ಚಿಕನ್ ಕಬಾಬ್ 100 ಗ್ರಾಮ್ 50 ರೂಪಾಯಿ. ಈಗ ಸ್ವಲ್ಪ ಗ್ಯಾಸಿನ ರೇಟ್ ಅವೆಲ್ಲ ಆಗಿದ್ದಕ್ಕೆ 60 ರೂಪಾಯಿ ಮಾಡ್ತಾ ಇದ್ದೀವಿ. ಜನರು 60 ರೂಪಾಯಿ ಒಟ್ಟು 60 ರೂಪಾಯಿ ಹೇಳ್ತೇವೆ, ಅವ್ರು ಕೊಡೋದೇ 50 ರೂಪಾಯಿ. ಎಲ್ಲ ಫಿಕ್ಸ್ ರೇಟ್ ಆಗಿಬಿಟ್ಟಿದೆ. ಆಮೇಲೆ ವ್ಯವಹಾರ ಅಂದ್ಮೇಲೆ 10 ರೂಪಾಯಿ 5 ರೂಪಾಯಿಗೆಲ್ಲ ಮುಖ ಕರ್ಸ್ಕೋಬಾರ್ದು. ಅದು ನಾಳೆ ಕೊಡ್ತೇನಣ್ಣ ಅಂದಾಗ ನಾವು ಸುಮ್ಮನೆ ಇರ್ಬೇಕು. ನಮ್ಮ ಮಂಜಣ್ಣ ಬಿಸಿಲು ಜಾಸ್ತಿ ಆಯ್ತಲ್ಲ, ನೀರ್ ಕುಡಿತಾ ಇದಾರೆ. ಆಗ್ಲಿಂದ ಸರ್ವ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಅಣ್ಣ ಅಡ್ರೆಸ್ ಹೇಳು ಅಂಗಡಿದು. ನಮ್ಮ ಅಂಗಡಿ ಅಡ್ರೆಸ್ ಅಂದ್ರೆ ಸಾಗರಪೇಟೆ ಸರ್ಕಲ್ ಇಂದ ಚುಲ್ಡೋಣಿ ರೋಡ್. ಚುಲ್ಡೋಣಿ ರೋಡ್ ಇಂದ ಬಂದ್ರೆ ಹಿಂದೆ ಮಟನ್ ಅಂಗಡಿ ಇದೆ ಒಂದು, ಬಾಬಣ್ಣ ಮಟನ್ ಶಾಪ್ ಅಲ್ಲ? ಬಾಬಣ್ಣ ಮಟನ್ ಅಂಗಡಿ ಇದೆ. ಆಮೇಲೆ ಅದ್ ಬಿಟ್ರೆ ಬಲ್ಗಡೆ ಇದು ಎಡಗಡಿಗೆ ಮತ್ತೆ ಬಾಲಾಜಿ ಬಾರ್ ಇದೆ. ಅದ್ರ ಸ್ವಲ್ಪ ದೂರ ನಾವು ಮಟನ್ ಅಂಗಡಿ ಪಕ್ಕ ಎಗ್ರೆಸ್ ಅಂಗಡಿಯನ್ನು ಮಾಡಿದ್ವಿ. ಮುಂಚೆ ಆ ಕಡೆ ಮಾಡಿದ್ರಲ್ಲ ಸರ್ಕಲ್ ಅಲ್ಲಿ. ರಸ್ತೆಯಲ್ಲಿ ಬಾಲಾಜಿ ಬಾರಲ್ ರೆಸ್ಟೋರೆಂಟ್ ಪಕ್ಕದಲ್ಲಿ ಇರೋದು ನಮ್ಮ ಅಂಗಡಿ. ಬನ್ನಿ, ಒಂದ್ಸತಿ ಬಂದು ವಿಸಿಟ್ ಕೊಡಿ, ಟೇಸ್ಟ್ ಹೇಗಿದೆ ಅಂತ ನೋಡ್ಕೊಂಡು ಹೋಗಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಬಿಸಿಲಿನ ಸೀಸನ್ ಒಳಗಡೆ ಜಾಸ್ತಿ ಜನ ಬರೋದಿಲ್ಲ, ಅಂದ್ರೂ ಎಲ್ಲ ಖಾಲಿ ಆಗತ್ತೆ ನಮ್ಮ ಮಂಜಣ್ಣರ ಅಂಗಡಿನಲ್ಲಿ. ಯಾಕಂದ್ರೆ ಜನ ತುಂಬಾ ಜನ ಗಳಿಸಿದಾರೆ, ಅವರು ಉದ್ರಿನೂ ಕೊಡ್ತಾರೆ ಅದಕ್ಕೋಸ್ಕರ. ಗೈಸ್, ಮಂಜಣ್ಣ ಅವರು ಎಗ್ ರೈಸ್ ಆಮೇಲೆ ಚಿಕನ್ ಫ್ರೈ ಯಾವ ತರ ಮಾಡಿದ್ರು ಅಂತ ನಿಮ್ಗೆ ತೋರಿಸಿದೀನಿ. ಇವಾಗ ಎಗ್ ರೈಸ್ ಯಾವ ತರ ಇದೆ, ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ರಿವ್ಯೂ ಮಾಡ್ತೀನಿ ಇವಾಗ. ಅಣ್ಣ ಒಂದ್ ಆಪ್ ಎಗ್ ರೈಸ್ ಕೊಡೋಣ, ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ರಿವ್ಯೂ ಮಾಡ್ತೀನಿ ಇವಾಗ. ಬನ್ನಿ, ಈ ರೈಸ್ ಬೇಕಾ ಸ್ಪೆಷಲ್ ರೈಸ್ ಹಾಕೊಡೋದ? ಸಿಂಪಲ್ ರೈಸ್ ಕೊಡು ಸಾಕು ನಮಗೆ. ಸ್ಪೆಷಲ್ ರೈಸ್ ಸ್ಪೆಷಲ್ ಆಗಿರುತ್ತೆ, ಸಿಂಪಲ್ ರೈಸ್ ಯಾವ ತರ ಅಂತ ಹೇಳಿ ರಿವ್ಯೂ ಮಾಡ್ತೀನಿ. ಓಕೆ ಓಕೆ ಆಯ್ತು. ರೈಸ್ ಬಿಸಿ ಮಾಡ್ತಾ ಇದಾರೆ, ಬಿಸಿ ಬಿಸಿ ಎಗ್ ರೈಸ್. ಗೈಸ್ ನೋಡಿದ ಆ ಪ್ರೈಸ್ ಎಷ್ಟು ಕೊಡ್ತಾ ಇದಾರೆ ನೋಡ್ರಿ ನಮ್ಮಣ್ಣ. ಸಿಂಪಲ್ ಆಗಿ ಆ ಪ್ರೈಸ್ ತಗೊಂಡಿದ್ದೀನಿ. ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ರಿವ್ಯೂ ಮಾಡೋದಿಕ್ಕೆ ಸಾಕು. ಫುಲ್ ರೈಸ್ ತಗೊಂಡ್ರೆ ಈ ಬಿಸಿಲಲ್ಲಿ ತಿನ್ನಕ್ ಆಗಲ್ಲ ನನಗೆ, ಅದಕ್ಕೋಸ್ಕರ ಒಂದು ಆ ಪ್ರೈಸ್ ತಗೊಂಡಿದ್ದೀನಿ ಅಷ್ಟೇ. ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ಇವಾಗ ನಿಮ್ಗೆ ರಿವ್ಯೂ ಮಾಡಿ ಹೇಳ್ತೀನಿ. ಟೆಂಪರೇಚರ್ ನಮ್ಮ ಹುಡುಗರು ಮೀನ್ ಹಿಡಿದಾರೆ ಅಂದ್ರೆ 5:05 ಹಿಡಿದಾರೆ. ಅದನ್ನ ಇಲ್ಲಿ ತಗೊಂಡ್ಬಂದು ಕ್ಲೀನ್ ಮಾಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್. ಅವ್ರು ಇಲ್ಲಿ ಬರೋ ಮುಂಚೆ ನೀನ್ ಬರಕ್ಕೆ ಒಂದು 10 ನಿಮಿಷ ಮುಂಚೆ ಬಂದ. ಈಗೆಲ್ಲ ಮಾಮೂಲಿ ಹಾಕ್ಕೊಟ್ಟಿದ್ವಿ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಹಾಕ್ಕೊಟ್ಟಿದ್ದೀನಿ. ರೈಸ್ ಉದ್ರಾಗಿ ಫುಲ್ಲೇ ತಗೊಂತಿದ್ದ ರೈಸ್, ಬಿಸಿಲು ಜಾಸ್ತಿ ಆಯ್ತಲ್ಲ ಅದಕ್ಕೆ ಆಪ್ ತಗೊಂಡಿದ್ದೀನಿ. ಎಲ್ಲಿಂದ ನೀವು ಕುಡಿಯೋರಿಗೆ ಹೇಳಕ್ಕಾಗಲ್ಲ. ರೈಸ್ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆ ಸ್ವಲ್ಪ ಚಿಕನ್ ಕಬಾಬ್ ತಿಂದಿ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ತಗೊಂಡಿದ್ರೆ ಚಿಕನ್ ಕಬಾಬ್ ಇನ್ನೂ ರೆಡಿ ಆಗಿಲ್ಲಂತೆ. ಮುಂದೆ ಇವಾಗ ಚಿಕನ್ ತರಿಸಿ ಕಬಾಬ್ ರೆಡಿ ಮಾಡ್ಬೇಕಂತೆ.
ನಾನು ಸ್ವಲ್ಪ ಲೇಟ್ ಆಗತ್ತೆ, ಬೇರೆ ಕಡೆ ಹೋಗ್ಬೇಕು ನಾನು, ಅದಕ್ಕೆ ಸಿಂಪಲ್ ಆಗಿ ಎಗ್ ರೈಸ್ ತಗೊಂಡಿದ್ದೀನಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಜಾಸ್ತಿ ಖಾರನೂ ಇಲ್ಲ, ಜಾಸ್ತಿ ಸಪ್ಪೇನೂ ಇಲ್ಲ, ಕರೆಕ್ಟ್ ಇದೆ ಟೇಸ್ಟ್. 15 ವರ್ಷದ ಎಕ್ಸ್ಪೀರಿಯನ್ಸ್. ಮುಂಚೆ ಇಲ್ಲೇ ಮಾಡ್ತಿದ್ರು ಅಲ್ಲಿ ಸರ್ಕಲ್ ಹತ್ರ, ಇವಾಗ ಈ ಕಡೆ ಬಂದಿದ್ದಾರೆ. ಆ ಪ್ರೈಸ್ ಫುಲ್ ರೈಸ್ ತರ ಕೊಟ್ಬಿಟ್ಟಿದ್ದಾರೆ. ಈ ಕಡೆ ನಮ್ ಕಡೆ ಹಂಗೆ ಬಸಪಟ್ಟಣ ಆಗಿರ್ಬೋದು, ಸಾಗರಪೇಟೆ ಆಗಿರ್ಬೋದು, ರೈಸ್ ಜಾಸ್ತಿನೇ ಕೊಡ್ತಾರೆ ಬೇರೆ ಕಡೆ ಸಿಟಿಗೆಲ್ಲ ಹೋಲಿಸಿದ್ರೆ. ನಮ್ ಕಡೆ ಬಂದ್ರೆ ಬಿರಿಯಾನಿ ತಿಂದ್ರು, ಎಗ್ ರೈಸ್ ತಿಂದ್ರು ಹೊಟ್ಟೆ ತುಂಬಾ ಊಟ. ರೇಟ್ ಕಡಿಮೆ, ಪ್ರೈಸ್ ಇದು ಕ್ವಾಂಟಿಟಿ ಜಾಸ್ತಿ. ಆಮೇಲೆ 60 ರೂಪಾಯಿ ಫುಲ್ ಊಟ ಕೊಡ್ತಾರೆ ವೆಜ್ ಎಲ್ಲಾದ್ರೆ. ನಮ್ ಕಡೆ ಬಸಪಟ್ಟಣದಲ್ಲಿ ಫುಲ್ ಊಟ ಅಂದ್ರೆ 2 ಚಪಾತಿ ಕೊಡ್ತಾರೆ, ಇಲ್ಲಾಂದ್ರೆ 2 ರೊಟ್ಟಿ ಕೊಡ್ತಾರೆ. ರೈಸ್ ಮಾತ್ರ ಅನ್ಲಿಮಿಟೆಡ್ ಇರುತ್ತೆ, ಬರೀ 60 ರೂಪಾಯಿ. ಬೇರೆ ಕಡೆ ಆದ್ರೆ 100 ರೂಪಾಯಿ, ಇಲ್ಲಿ 60 ರೂಪಾಯಿ. ಇವಾಗೆಲ್ಲ ಗ್ಯಾಸ್ ಸಿಲಿಂಡರ್ ರೇಟ್ ಎಲ್ಲ ಜಾಸ್ತಿ ಆಗಿದಲ್ಲ, 10 ರೂಪಾಯಿ ಜಾಸ್ತಿ ಮಾಡಿದಾರಂತೆ. ನಾನು ನೋಡಿಲ್ಲ, ಅವಾಗ ಒಂದು ತಿಂಗಳ ಹಿಂದ್ಗಡೆ 60 ರೂಪಾಯಿ ಇತ್ತು, ಇವಾಗೆಲ್ಲ 70 ರೂಪಾಯಿ ಮಾಡಿದಾರಂತೆ. ಅದೊಂದ್ ದಿವಸ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಮೊನ್ನೆ ಬಿರಿಯಾನಿದು ರಿವ್ಯೂ ಮಾಡಿದ್ದೆ, 100 ರೂಪಾಯಿ ಫುಲ್ ಬಿರಿಯಾನಿ ಅಂತ ಹೇಳಿ. ತಿನ್ನಕ್ ಹಾಕ್ತಿದ್ದಿಲ್ಲ, ತಟ್ಟೆ ತುಂಬಾ ಇತ್ತು. ಇದು ಬರೀ ಹಾಫ್ ಎಗ್ ರೈಸ್ ತಗೊಂಡಿದ್ದೀನಿ, ಇದನ್ನು ಫುಲ್ ತಟ್ಟೆ ತುಂಬಾ ಇದೆ. ಗಾಯ್ಸ್, ಈ ಕಡೆ ಕಾಲೇಜ್ ಇದೆ, ಡಿಗ್ರಿ ಕಾಲೇಜು, ಆಮೇಲೆ PUC ಕಾಲೇಜ್ ಇದೆ. ಕಾಲೇಜ್ ಹುಡುಗರೆಲ್ಲ ಇಲ್ಲೇ ಬರ್ತಾರೆ ಊಟ ಮಾಡೋದು. ಮುಂಚೆ ಅಂದ್ರು ತುಂಬಾ ಜನ ಇದೆಲ್ಲ ರಜೆ ಮಾಡಿದಾರೆ, ಕಾಲೇಜ್ ಸ್ಕೂಲ್ ಎಲ್ಲ ರಜೆ ಇದೆ, ಅದಕ್ಕೋಸ್ಕರ ಜನ ಕಮ್ಮಿ ಹುಡುಗರು. ಕಾಲೇಜ್ ಸ್ಟಾರ್ಟ್ ಆದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಇರ್ಬೇಕಲ್ಲಿ. ಎಗ್ ರೈಸ್ ತಿನ್ನಬೇಕಾಗಿರ್ಬೋದು, ಬಿರಿಯಾನಿ ತಿನ್ನಬೇಕಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ತುಂಬಾ ಜನ ಬರ್ತಾರೆ. ಗಾಯ್ಸ್, ಎಗ್ ರೈಸ್ ತಿಂದಿದ್ದಾಯ್ತು. ಒಳ್ಳೆ ಪ್ಲೇಸ್ ಇದೆ, ಕುತ್ಕೊಂಡು ನೆಮ್ಮದಿಯಿಂದ ಊಟ ಮಾಡ್ಬೋದು. ಇಲ್ಲಿ ಜಾಗ ತುಂಬಾ ಚೆನ್ನಾಗಿದೆ, ಸ್ಪೇಸ್ ಕೊಟ್ಟಿದ್ದಾರೆ. ಸುಮಾರು ಒಂದು 10 ಜನ ಕುಂತು ಊಟ ಮಾಡೋಷ್ಟು ಸ್ಪೇಸ್ ಇದೆ ಇಲ್ಲಿ ನಮ್ಮ ಅಣ್ಣನ ಹೋಟ್ಲಲ್ಲಿ. ಅದೇ ನೋಡಿ, ಇಲ್ಲೊಂದು 4 ಜನ ಕುಂತು ಊಟ ಮಾಡ್ಬೋದು, ಇಲ್ಲೊಂದು 8 ಜನ ಕುಂತು ಊಟ ಮಾಡ್ಬೋದು. ಟೋಟಲ್ ಒಂದು 10 ರಿಂದ 12 ಜನ ಕುಂತು ಇಲ್ಲಿ ನೆಮ್ಮದಿಯಿಂದ ಊಟ ಮಾಡ್ಬೋದು. ಆಮೇಲೆ ಆ ಕಡೆನೂ ಜಾಗ ಇದೆ ಒಳಗಡೆ. ಇಲ್ಲಿ ಒಳಗಡೆನೂ ಕುಂತು ಊಟ ಮಾಡ್ಬೋದು, ಒಂದು 3-4 ಜನ. ಒಳ್ಳೆ ಜಾಗ. ಇನ್ನು ಟೈಮ್ ಈಗ 1 ಗಂಟೆ. ಇವ್ರು ಬಂದು ಒಂದು 1.5 ಗಂಟೆ ಆಗಿದೆ ಅಷ್ಟೇ. ಇವಾಗ ಬಂದಿನೋ ಫ್ರೆಶ್ ಅಪ್ ಆಗಿನೋ ರೆಡಿ ಮಾಡ್ತಾ ಇದಾರೆ. 2 ರಿಂದ 3 ಟ್ರಿಪ್ ಇಲ್ಲಿ ಅಡಿಗೆ ಮಾಡ್ತಾರೆ. ಯಾಕಂದ್ರೆ ಸ್ವಲ್ಪನೇ ಖಾಲಿ ಆದಂಗೆ ನೆಕ್ಸ್ಟ್ ಇನ್ನೊಂದ್ಸರಿ ರೈಸ್ ರೆಡಿ ಮಾಡಿ ಮತ್ತೆ ಎಗ್ ರೈಸ್ ರೆಡಿ ಮಾಡಿ ಆ ತರ ಕೊಡ್ತಾರಂತೆ. ಒಂದೇ ಸರಿ ಮಾಡಿ ಇಡೋದಿಲ್ಲ, ಖಾಲಿ ಆದಂಗೆ ರೆಡಿ ಮಾಡಿ ಕೊಡುವಂತದ್ದು. ಇವಾಗ ಬೇರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದಲ್ಲ, ಅದಕ್ಕೋಸ್ಕರ ಗ್ಯಾಸ್ ಎಷ್ಟಿರುತ್ತಲ್ಲ ಅಷ್ಟು ಯೂಸ್ ಮಾಡ್ತಾರೆ. ಮತ್ತೆ ಸಂಜೆ ಖಾಲಿ ಆದ್ರೆ ಸಂಜೆಗೆ ಎಲ್ಲ ಕ್ಲೋಸ್ ಮಾಡಿ ಮನೆಗೆ ಹೋಗಿ ಹೊಸದಾಗಿ ಸಿಲಿಂಡರ್ ತಗೊಂಬಂದು ಮತ್ತೆ ನಾಳೆ ಬರೋಂಥದ್ದು. ಈ ತರ ಇದೆ ಅಣ್ಣ. ಒಳ್ಳೆ ನೀರ್ ಹಾಕ್ತಿದ್ಯಲ್ಲ ಬಿಸ್ಲಿಗೆ, ತಂಪಾಗಿರ್ಬೇಕಲ್ಲ. ಎಲ್ರಿಗೂ ಹಾಯ್ ಮಾಡೋಣ. ಶಿವಣ್ಣ ಎಗ್ ರೈಸ್ ಸೆಂಟರ್ ಸ್ಪೆಷಲ್ ಬಿರಿಯಾನಿ, ಫಿಶ್ ಫ್ರೈ ಸಿಗುತ್ತದೆ. ಅವನೇ ಶಿವಣ್ಣ, ಇವನು ಅಜಯ್ ಅಣ್ಣ.